ವೀಕ್ಷಕರೇ, ಇವತ್ತು ನಾವು ಮಾತಾಡ್ತಾ ಇರುವಂಥ ವಿಷಯ ಬೆಳ್ಳುಳ್ಳಿ. ಏನು ವಿಶೇಷತೆ ಈ ಬೆಳ್ಳುಳ್ಳಿ? ಯಾಕೆ ಇಷ್ಟೊಂದು ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ನಾವು ಮಾತಾಡೋಣ. ಬೆಳ್ಳುಳ್ಳಿಯಲ್ಲಿ ಒಂದು ಸ್ಪೆಷಲ್ ಕಾಂಪೌಂಡ್ ಇದೆ, ಅದು ಆಲಿಸಿನ್. ಆ ಆಲಿಸಿನಿಂದ ಈ ಬೆಳ್ಳುಳ್ಳಿಗೆ ಒಂದು ಸಾಕಷ್ಟು ಔಷಧೀಯ ಗುಣಗಳನ್ನು ನಾವು ಪಡ್ಕೋಬೋದು. ಏನಿದು ಆಲಿಸಿನ್? ಆಲಿಸಿನ್ ಅಥವಾ ಒಂದು ಬೆಳ್ಳುಳ್ಳಿ ಬಗ್ಗೆ ಒಂದು ಸಾಕಷ್ಟು ರಿಸರ್ಚ್ ಮಾಡಿದ್ದಾರೆ. ಸುಮಾರು 28 ವರ್ಷಗಳ ಕಾಲ ಈ ಬೆಳ್ಳುಳ್ಳಿ ಬಗ್ಗೆ ಒಬ್ಬರು ಸೈಂಟಿಸ್ಟ್ ರಿಸರ್ಚ್ ಮಾಡಿದ್ದಾರೆ. ಅವ್ರ ಹೆಸರು ಪೀಟರ್ ಜಾನ್ಸ್ಬರ್ಗ್ ಅಂತ. ಅವರು ರಿಸರ್ಚ್ ಮಾಡಿ ಅದರ ಆಲಿಸಿನ್ ಬಗ್ಗೆ ಬಹಳಷ್ಟು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಆಲಿಸಿನ್ ಕಾಂಪೌಂಡ್ ಬೆಳ್ಳುಳ್ಳಿಲಿ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂದರೆ, ಕೇವಲ ಒಂದು ಬೆಳ್ಳುಳ್ಳಿ ಎಸಳನ್ನು ನಾವು ತಗೊಂಡ್ರೆ ಆಲಿಸಿನ್ ಅದರಲ್ಲಿ ಇರೋದಿಲ್ಲ. ಯಾವಾಗ ನಾವು ಬೆಳ್ಳುಳ್ಳಿಯನ್ನು ಕ್ರಷ್ ಮಾಡ್ತೀವೋ ಅಥವಾ ಬಾಯಲ್ಲಿ ಜಗಿತೀವೋ ಆವಾಗಷ್ಟೇ ಈ ಆಲಿಸಿನ್ ಅನ್ನೋ ಒಂದು ಕಾಂಪೌಂಡ್ ರಿಲೀಸ್ ಆಗುತ್ತೆ. ಆ ಆಲಿಸಿನ್ನಲ್ಲಿ ಇರುವಂತಹ ಔಷಧಿಯ ಗುಣಗಳ ಬಗ್ಗೆನೇ ನಾವು ಮುಂದೆ ಮಾತಾಡ್ತಾ ಹೋಗೋಣ. ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಈ ಆಲಿಸಿನ್ ಅಂದರೆ, ಆಲಿನ್ ಏನಿರುತ್ತೆ ಬೆಳ್ಳುಳ್ಳಿನಲ್ಲಿ, ಕ್ರಷ್ ಅಥವಾ ನಾವು ಬ್ರೇಕ್ ಮಾಡಿದಾಗ ಎನ್ಸೈಮ್ಯಾಟಿಕ್ ಆ್ಯಕ್ಷನ್ ಆಲಿನೇಸ್ ಏನಾಗುತ್ತೆ, ಆ ಆಲಿನೇಸ್ ಹೋಗಿ ಆಲಿನ್ ಮೇಲೆ ಆ್ಯಕ್ಷನ್ ಮಾಡಿ ಆಲಿನೇಸ್ ಅನ್ನೋ ಒಂದು ಕಾಂಪೌಂಡು ರಿಲೀಸ್ ಆಗುತ್ತೆ. ಹಾಗೆ ಬೆಳ್ಳುಳ್ಳಿನ ನೀವು ಸೇವನೆ ಮಾಡಿ ನಾನು ಬೆಳ್ಳುಳ್ಳಿಯ ಔಷಧಿ ಗುಣಗಳನ್ನ ಪಡ್ಕೊತೀನಿ ಅಂದರೆ ಖಂಡಿತ ಇಲ್ಲ. ನೀವು ಅದನ್ನು ಚೆನ್ನಾಗಿ ಜಿಗಿಬೇಕು, ಇಲ್ಲ ಕಟ್ ಮಾಡಬೇಕು. ಕಟ್ ಮಾಡಿ ಒಂದು 5-10 ನಿಮಿಷ ಹೊರಗಡೆ ಇಟ್ಟಾಗ ಆ ಆಲಿಸಿನ್ ಒಂದು ರಿಲೀಸ್ ಆಗುತ್ತೆ. ಯಾಕೆ ರಿಲೀಸ್ ಆಗುತ್ತೆ? ಬೆಳ್ಳುಳ್ಳಿಯ ಒಂದು ನೈಸರ್ಗಿಕವಾದಂತಹ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಏನಿರುತ್ತೆ, ಅದೇ ಈ ಒಂದು ಆಲಿಸಿನ್ ರಿಲೀಸ್ ಆಗುವಂಥದ್ದು. ಈ ಆಲಿಸಿನ್ಗೆ ಸಾಕಷ್ಟು ಒಂದು ಆ್ಯಂಟಿವೈರಲ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್ ಅಥವಾ ಆ್ಯಂಟಿ ಕ್ಯಾನ್ಸರಸ್ ಬಗ್ಗೆ ಅಷ್ಟು ಡೇಟಾ ಇಲ್ಲ. ಆದರೆ ಈ ನಾವು ಬೆಳ್ಳುಳ್ಳಿಯನ್ನು ತಿಂದು ಆಲಿಸಿನ್ ಯಾವಾಗ ನಮ್ಮ ಹೊಟ್ಟೆಯಲ್ಲಿ ರಿಲೀಸ್ ಆಗುತ್ತೆ, ಸಾಕಷ್ಟು ಒಂದು ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟೀಸ್ಗಳನ್ನು ಅದು ಆ್ಯಕ್ಷನ್ ಮಾಡ್ತಾ ಹೋಗೋದನ್ನು ನಾವು ನೋಡ್ಬೋದು. ಇದಷ್ಟೇ ಅಲ್ಲದೆ ಇದು ನಮ್ಮ ದೇಹದ ಒಂದು ಕೊಲೆಸ್ಟ್ರಾಲ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಉದಾಹರಣೆ ಅಥವಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಸಾಕಷ್ಟು ಒಂದು ಊಟ, ಹೆವಿ ಫುಡ್ಡು, ಆಯಿಲಿ, ಕರ್ದಿರೋವಂಥದ್ದು ಚೆನ್ನಾಗಿ ತಿಂದ್ಬಿಟ್ಟು ತದನಂತರ ನಾವು 1-2 ಬೆಳ್ಳುಳ್ಳಿ ಎಸಳನ್ನು ರಾ ಫಾರ್ಮಲ್ಲಿ ಅದನ್ನು ನಾವು ತಿಂದರೆ, ಏನು ನಾವು ಹೆವಿ ಫುಡ್ ಊಟ ಮಾಡಿರ್ತೀವಲ್ಲ ಅದ್ರದ್ದು 30% ನಮ್ಮ ಬಾಡಿ ಅಬ್ಸಾರ್ಬ್ ಮಾಡಲ್ಲ. ಅಂದರೆ ಒಂದು ಕೊಲೆಸ್ಟ್ರಾಲು ಅಥವಾ ಕೊಬ್ಬಿನಾಂಶ ಏನಿರುತ್ತೆ ಅದು ಅಬ್ಸಾರ್ಬ್ ಆಗಲಿಕ್ಕೆ ಈ ಆಲಿಸಿನ್ ಬಿಡೋದಿಲ್ಲ. ಅದೇ ಒಂದು ಬಹಳ ಒಂದು ವಿಶೇಷತೆ. ನೀವು ಎಲ್ಲರೂ ಇದನ್ನು ಮಾಡಬಹುದು ಮನೆಯಲ್ಲಿ. ಇನ್ನು ಮುಂದೆ ನೋಡ್ತಾ ಹೋದರೆ ಇದು ಸಪ್ಲಿಮೆಂಟ್ಸ್ ಕೂಡ ಇದರಲ್ಲಿ ಬರುತ್ತೆ. ಈಗ ಗಾರ್ಲಿಕ್ ನಾನು ಏನು ಹೇಳಿದೆ, ಡಿಫ್ರೆಂಟ್ ಸಪ್ಲಿಮೆಂಟ್ಸ್. ಒಂದು ಗಾರ್ಲಿಕ್ ಆಯಿಲ್ ನೋಡ್ತೀವಿ. ಗಾರ್ಲಿಕ್ ಆಯಿಲ್ ಅಂತಂದರೆ ಸಾಕಷ್ಟು ಒಂದು ಬೆಳ್ಳುಳ್ಳಿಯನ್ನು ವೆಜಿಟೇಬಲ್ ಆಯಿಲಲ್ಲಿ ಒಂದು ದೊಡ್ಡ ಫ್ಲಾಸ್ಕಲ್ಲಿ ಬಾಯ್ಲ್ ಮಾಡಿ ಸರಿಸುಮಾರು ಒಂದು 12 ಗಂಟೆಗಳ ತನಕ ಬಿಟ್ಟು ಈ ಆಯಿಲನ್ನು ಎಕ್ಸ್ಟ್ರಾಕ್ಟ್ ಮಾಡೋದು. ನಾನು ಮೊದಲೇ ಹೇಳಿದೆ, ಬೆಳ್ಳುಳ್ಳಿಯನ್ನು ಡ್ಯಾಮೇಜ್ ಮಾಡಿದ್ರೆ ಆಲಿಸಿನ್ ಹೊರಗೆ ಬರುತ್ತೆ ಅಂತ. ಇಲ್ಲೇನು ಮಾಡ್ತಾ ಇದೀವಿ, ಆಲಿಸಿನ್ನ ಹೊರಗಡೆ ಹೊರಟೋಯ್ತು. ಹಾಗಾಗಿ ನೀವು ಗಾರ್ಲಿಕ್ ಆಯಿಲ್ ಕ್ಯಾಪ್ಸೂಲ್ಸ್ ಏನು ಸಿಗುತ್ತಲ್ಲ ಅದರಲ್ಲಿ ಆಲಿಸಿನ್ ಇರೋದಿಲ್ಲ. ಹಾಗಾಗಿ ನಿಮಗೇನು ಅದರಲ್ಲಿ ಅಷ್ಟು ಔಷಧೀಯ ಗುಣಗಳು ಸಿಗೋದಿಲ್ಲ. ಇನ್ನು ಗಾರ್ಲಿಕ್ ಪೌಡ್ರ್ ಅಂತ ಬರುತ್ತೆ, ಆದರೂ ಯಾವುದೇ ಒಂದು ಡ್ಯಾಮೇಜ್ ಮಾಡ್ತಾ ಹೋದು ಇವನ್ ಗಾರ್ಲಿಕ್ ಪೌಡ್ರಲ್ಲೂ ಕೂಡ ಆಲಿಸಿನ್ ಇರೋದಿಲ್ಲ. ಇನ್ನೊಂದು ಸಾಕಷ್ಟು ಫೇಮಸ್ ಆಗಿರೋದು ಏಜ್ಡ್ ಗಾರ್ಲಿಕ್. ಇವನ್ ಅದು ಕೂಡ ಈ 3 ಏನು ಸಪ್ಲಿಮೆಂಟ್ಸ್ ನಾನು ಹೇಳಿದ್ನಲ್ಲ, ಗಾರ್ಲಿಕ್ ಆಯಿಲ್ ಇರ್ಬೋದು, ಏಜ್ಡ್ ಗಾರ್ಲಿಕ್ ಎಕ್ಸ್ಟ್ರಾಕ್ಟ್ಸ್ ಇರ್ಬೋದು ಅಥವಾ ಗಾರ್ಲಿಕ್ ಪೌಡ್ರು, ಇವು 3ರಲ್ಲೂ ಆಲಿಸಿನ್ ಇರೋದಿಲ್ಲ. ಹಾಗಾಗಿ ನೀವು ಈ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರ ಬದಲು ನೈಸರ್ಗಿಕವಾಗಿ ಒಂದು ಆಲಿಸಿನ್ ಇರುವಂತಹ ಬೆಳ್ಳುಳ್ಳಿಯನ್ನು ಒಂದು ಜಿಗಿದು ಇಲ್ಲ ಕ್ರಷ್ ಮಾಡಿ ನೀವು ಸೇವನೆ ಮಾಡೋದು ಒಳಿತು ಅಂತ ನಾನು ಹೇಳ್ತೀನಿ. ಇದಿಷ್ಟು ಬೆಳ್ಳುಳ್ಳಿಲಿರುವಂತಹ ಒಂದು ಕಾಂಪೌಂಡ್ ಆಲಿಸಿನ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಬೆಳ್ಳುಳ್ಳಿಯ ಒಂದು ಔಷಧಿಯ ಗುಣಗಳ ಬಗ್ಗೆ ಅಥವಾ ನಮ್ಮ ದೇಹದಲ್ಲಿ ಹೇಗೆಲ್ಲ ಅದು ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಚರಕ ಸಂಹಿತೆಯಲ್ಲಿ ಈ ರೀತಿಯಾಗಿ ವರ್ಣನೆ ಮಾಡ್ತಾರೆ. ಕ್ರಿಮಿಗ್ನ ಅಂದರೆ ನಮ್ಮ ಕರುಳಿನಲ್ಲಿ ಇರುವಂತಹ ಕ್ರಿಮಿಗಳನ್ನು ನಾಶ ಮಾಡುವಂಥದ್ದು. ಕುಷ್ಠಗ್ನ ಚರ್ಮ ರೋಗಕ್ಕೆ ಬಹಳ ಉಪಯುಕ್ತ. ಕಿಲಾಸಗ್ನ ಅಂದರೆ ಹರಡುವಂತಹ ಚರ್ಮ ರೋಗಗಳಿಗೆ ಇದು ಉಪಯೋಗ ಆಗುವಂತಹದ್ದು. ಗುಲ್ಮ ನಾಶನ, ಗುಲ್ಮ ಅಂದರೆ ಹೊಟ್ಟೆ ಭಾಗದಲ್ಲಿರುವಂತಹ ಗುಲ್ಮ ಅಥವಾ ಯುಟ್ರೈನ್ ಗ್ರೋತ್ಸ್ ಇರುತ್ತೆ, ಫೈಬ್ರಾಯ್ಡ್ಸ್ ಇರುತ್ತೆ, ಅಂಥದಕ್ಕೆ ಬೆಳ್ಳುಳ್ಳಿ ಉಪಯುಕ್ತ ಅಂತ ಹೇಳುವಂಥದ್ದು. ವಾತದಿಂದ ಬಂದಿರುವಂತಹ ಒಂದು ಕಾಯಿಲೆಗಳೇನಿರುತ್ತೆ, ಬ್ಲೋಟಿಂಗ್ ಇರ್ಬೋದು, ಆಸಿಡಿಟಿ ಇರ್ಬೋದು, ಅಂಥದಕ್ಕೆ ಬೆಳ್ಳುಳ್ಳಿ ಉಪಯೋಗ ಆಗುವಂಥದ್ದು. ವೃಷ್ಯ ಅಂತಂದರೆ
ಕಾಮೋತ್ತೇಜಕ. ಇದಿಷ್ಟು ಚರಕ ಸಂಹಿತೆಯಲ್ಲಿ ನಾವು ನೋಡ್ತೀವಿ. ಇನ್ನು ಬೇರೆ ನಿಘಂಟುಗಳಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಇದನ್ನು ಮೇಧಕೃತ್. ಮೇಧಕೃತ್ ಅಂದರೆ ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು. ಸ್ವರಕೃತ್ ನಮ್ಮ ಧ್ವನಿಗೆ ಅಥವಾ ಥ್ರೋಟ್ ರೀಜನಲ್ಲಿ ಏನಾದರೂ ತೊಂದರೆ ಇದ್ದರೆ ಅದಕ್ಕೆ ಉಪಯೋಗ ಆಗುವಂಥದ್ದು. ವರ್ಣಕೃತ್ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಏನು ಇರುತ್ತೆ ಅದನ್ನು ಹೆಚ್ಚು ಮಾಡುತ್ತೆ ಈ ಬೆಳ್ಳುಳ್ಳಿ. ಮತ್ತು ಹೃದಯ ಅಂತ ಕರೀತಾರೆ. ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೇ ರೀತಿಯಾದ ಕಾಯಿಲೆಗಳಿರ್ಬೋದು ಅದಕ್ಕೆ ಆಗುವಂಥದ್ದು, ಅಥವಾ ನಮ್ಮ ಹೃದಯ ಅಥವಾ ಪ್ಯಾಲ್ಪಿಟೇಷನ್ಸ್ ಇರ್ಬೋದು, ಅನ್ನೆಸೆಸರಿ ಆಗಿ ಬರುವಂಥ ಆಂಗ್ಸೈಟಿ ಇರ್ಬೋದು, ಅದಕ್ಕೂ ಕೂಡ ಈ ಬೆಳ್ಳುಳ್ಳಿ ಬಹಳ ಉಪಯೋಗ ಆಗುವಂಥದ್ದು. ಕೇಶಕೃತ್. ಕೇಶಕೃತ್ ಅಂತಂದರೆ ಇದರಲ್ಲಿ ಇರುವಂಥ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ, ಕಾಪರು, ಇದರಿಂದ ನಮ್ಮ ಕೂದಲು ಕೂಡ ಒಂದು ಶೈನ್ ಆಗುತ್ತೆ, ಬಹಳ ದಟ್ಟವಾಗಿ ಬೆಳೆಯುವಂಥದ್ದು. ಇದನ್ನು ಕೇಶಕೃತ್ ಅಂತ ಕರೆಯುವಂಥದ್ದು. ಇನ್ನು ಪಾಚನ ಅಂದರೆ ಚೆನ್ನಾಗಿ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು. ಸ್ಪೆಸಿಫಿಕ್ಕಾಗಿ ಇದನ್ನು IBS ಅಥವಾ ಇರಿಟಬಲ್ ಬವಲ್ ಸಿಂಡ್ರೋಮ್ ಅದಕ್ಕೂ ಕೂಡ ಉಪಯೋಗ ಮಾಡುವಂಥದ್ದು. ಅಂದರೆ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು. ಮತ್ತು ಇದು ಪೈಲ್ಸ್ ಅಥವಾ ಹೆಮೊರಾಯ್ಡ್ಸ್ ಏನಿರುತ್ತೆ ಅದಕ್ಕೂ ಕೂಡ ಭಾಳ ಉಪಯುಕ್ತ. ಇದಷ್ಟೇ ಅಲ್ಲದೆ ಇದರಲ್ಲಿ ನಾ ಹೇಳಿದಾಗೆ ಒಂದು ಇನ್ಫ್ಲಮೇಟ್ರಿ ರೆಡ್ಯೂಸ್ ಆಗುವಂಥ ಸಾಕಷ್ಟು ಒಂದು ಗುಣ ಇರೋದ್ರಿಂದ ಸಯಾಟಿಕಾ, ಬ್ಯಾಕ್ ಪೇನು, ನೋವು ಇವೆಲ್ಲವೂ ಕಡಿಮೆ ಆಗುತ್ತೆ ಈ ಒಂದು ಮನೆಮದ್ದಲ್ಲಿ. ಇದನ್ನು ರೀಹೀಟ್ ಮಾಡಬಾರ್ದು. ಸುಮಾರು ಒಂದು 10 ರಿಂದ 12 ಗಂಟೆ ತನಕ ಹಾಗೆ ಬಿಟ್ಟು ಉಪಯೋಗ ಮಾಡ್ಬೋದು. ತದನಂತರ ಅದನ್ನು ನೀವು ಉಪಯೋಗ ಮಾಡಬಾರ್ದು. ಇದನ್ನು ನೀವು ಎಲ್ಲರೂ ಮನೆಯಲ್ಲೇ ಸೇವನೆ ಮಾಡ್ಕೊತೀವಿ. ಯಾರಿಗೆ ತುಂಬ ದೇಹದಲ್ಲಿ ನೋವಿರುತ್ತೆ ಅಂಥವ್ರು ಇದನ್ನು ಉಪಯೋಗ ಮಾಡ್ಕೊತಾ ಹೋಗ್ಬೋದು. ಇನ್ನು ಈ ಬೆಳ್ಳುಳ್ಳಿಯನ್ನು ಸಾಕಷ್ಟು ಒಂದು ನಮ್ಮ ಆಯುರ್ವೇದಿಕ್ ಪ್ರಿಪರೇಷನ್ಸಲ್ಲೂ ಕೂಡ ಬಳಸ್ತಾರೆ. ಒಂದು ಲಶುನಾದಿ ವಟ್ಟಿ ಇರ್ಬೋದು, ರಸೋನಾದಿ ಕಷಾಯ, ವೆಟ್ಟುಮಾರನ್ ಗುಳಿಕ ಇರ್ಬೋದು. ಸೊ ಇವೆಲ್ಲವನ್ನು, ಲಶುನಾದಿ ಘೃತ, ಇವೆಲ್ಲವನ್ನೂ ಕೂಡ ಆಯುರ್ವೇದಿಕ್ ಪ್ರಿಪರೇಷನ್ಸಲ್ಲಿ ನೀವು ನುರಿತ ವೈದ್ಯರನ್ನು ಭೇಟಿ ಮಾಡಿ ನಿಮಗೆ ಏನು ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ಯಾವ ಕಾಯಿಲೆ ಇರುತ್ತೆ ಅದ್ರ ಪ್ರಕಾರವಾಗಿ ಈ ಮೆಡಿಸಿನ್ಸ್ನ ನೀವು ತಗೊಳ್ತಾ ಹೋಗ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಬೆಳ್ಳುಳ್ಳಿಯಲ್ಲಿ ಸಾಕಷ್ಟು ಒಂದು ಪುರಾತನ ಕಾಲದಿಂದನೂ ನಾವು ನೋಡ್ತಾ ಬಂದ್ವಿ. ಒಂದು ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇದೆ, ಇದಕ್ಕೆ ಸಾಕಷ್ಟು ಹೀಲಿಂಗ್ ಕ್ವಾಲಿಟೀಸ್ ಇದೆ, ಶಕ್ತಿವರ್ಧಕ ಇದು. ಹಿತಮಿತವಾಗಿ ನಾವು ಸೇವನೆ ಮಾಡ್ತಾ ಬಂದರೆ ಖಂಡಿತ ಯಾವುದೇ ರೀತಿಯಾದಂತಹ ತೊಂದರೆ ಈ ಬೆಳ್ಳುಳ್ಳಿನಲ್ಲಿ ಇಲ್ಲ. ನೀವೆಲ್ಲ ಇದನ್ನು ಸರಿಯಾಗಿ ಅರಿತುಕೊಂಡು ನೀವು ಮನೆಯಲ್ಲಿ ಇದನ್ನು ಸೇವನೆ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ.